ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ತರಗತಿ ಮುಂದೆ ಬರುವಂತಹ HSTR, GPSTR, PSTR ಹಾಗೂ TET ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಮೊದಲನೇ ಪ್ರಶ್ನೆ, ಮನೋವಿಜ್ಞಾನ, ಸೈಕೋ ಮತ್ತು ಲೋಗೋಸ್ ಎಂಬ ಈ ಪದವು ಈ ಭಾಷೆಯಿಂದ ಬಂದಿದೆ. ಮನೋವಿಜ್ಞಾನದ ಸೈಕೋ ಮತ್ತು ಲೋಗೋಸ್ ಎಂಬ ಪದವು ಈ ಭಾಷೆಯಿಂದ ಬಂದಿದೆ. ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಇಂಗ್ಲಿಷ್, ಲ್ಯಾಟಿನ್, ಟರ್ಕಿ, ಗ್ರೀಕ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಗ್ರೀಕ್. ಸೊ ಮನೋವಿಜ್ಞಾನದ ಸೈಕೆ ಮತ್ತು ಲಾಗೋಸ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂದರೆ ಗ್ರೀಕ್ ಭಾಷೆಯಿಂದ ಬಂದಿದೆ. ಸೊ ಈ ಮನೋವಿಜ್ಞಾನ ಎಂಬ ಪದವು ಆಂಗ್ಲ ಭಾಷೆಯ ಸೈಕಾಲಜಿ ಎಂಬ ಪದದಿಂದ ಬಂದಿದೆ. ಸೊ ಸೈಕಾಲಜಿ ಅನ್ನುವಂತಹ ಪದವು ಆಂಗ್ಲ ಭಾಷೆಯಿಂದ ಬಂದಂತಹ ಪದ. ಆದರೆ ಈ ಸೈಕಾಲಜಿ ಅನ್ನುವಂತಹ ಪದವು ಗ್ರೀಕ್ ಭಾಷೆಯ ಸೈಕೋ ಮತ್ತು ಲೋಗೋಸ್ ಎಂಬ ಪದದಿಂದ ಬಂದಿದೆ. ಸೊ ಸೈಕೆ ಅಂದ್ರೆ ಏನು? ಸೊ ಸೈಕೆ ಅಂದ್ರೆ ಆತ್ಮ ಎಂದರ್ಥ. ಇನ್ನು ಲೋಗೋಸ್ ಅಂದ್ರೆ ಅಧ್ಯಯನ ಎಂದರ್ಥ. ಸೊ ಆತ್ಮದ ಕುರಿತು ಅಧ್ಯಯನ ಮಾಡುವಂತಹ ಶಾಖೆಯೇ ಮನೋವಿಜ್ಞಾನ ಎಂದರ್ಥ. ಸೊ ಮನೋವಿಜ್ಞಾನದ ಸೈಕೆ ಮತ್ತು ಲೋಗೋಸ್ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದ್ದು. ಸೊ ಸೈಕೆ ಎಂದರೆ ಆತ್ಮ, ಲೋಗೋಸ್ ಎಂದರೆ ಅಧ್ಯಯನ. ಸೊ ಆತ್ಮದ ಅಧ್ಯಯನವೇ ಮನೋವಿಜ್ಞಾನ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಮನೋವಿಜ್ಞಾನವು ಆತ್ಮದ ವಿಜ್ಞಾನವಲ್ಲ ಎಂದು ಮೊದಲು ವಿರೋಧಿಸಿದವರು ಯಾರು? ಮನೋವಿಜ್ಞಾನವು ಆತ್ಮದ ವಿಜ್ಞಾನವಲ್ಲ ಎಂದು ಮೊದಲು ವಿರೋಧಿಸಿದವರು ಯಾರು? ಆಪ್ಷನ್ಗಳನ್ನು ನೋಡೋದಾದ್ರೆ ಕೆಂಟ್, ವ್ಯಾಟ್ಸನ್, ಟಿಚ್ನರ್, ಕೊಯ್ಲರ್. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಕೆಂಟ್. ಮನೋವಿಜ್ಞಾನವು ಆತ್ಮದ ವಿಜ್ಞಾನವಲ್ಲ ಎಂದು ಮೊದಲು ವಿರೋಧಿಸಿದವರು ಯಾರು ಅಂದ್ರೆ ಕೆಂಟ್ ಅನ್ನುವಂತಹ ಮನೋವಿಜ್ಞಾನಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮನುಷ್ಯನ ವರ್ತನೆಯ 3 ಮುಖಗಳನ್ನು ತಿಳಿಸಿಕೊಟ್ಟವರು ಯಾರು? ಮನುಷ್ಯನ ವರ್ತನೆಯ 3 ಮುಖಗಳನ್ನು ತಿಳಿಸಿಕೊಟ್ಟವರು ಯಾರು? ಆಪ್ಷನ್ಗಳನ್ನು ನೋಡೋದಾದ್ರೆ ಪಿಚ್ನರ್, ಸಿಗ್ಮಂಡ್ ಫ್ರಾಯ್ಡ್, ಮ್ಯಾಲೋ, ವ್ಯಾಟ್ಸನ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸಿಗ್ಮಂಡ್ ಫ್ರಾಯ್ಡ್. ಸೊ ಮನುಷ್ಯನ ವರ್ತನೆಯ 3 ಮುಖಗಳನ್ನು ತಿಳಿಸಿಕೊಟ್ಟವರೇ ಸಿಗ್ಮಂಡ್ ಫ್ರಾಯ್ಡ್ ಅವರು. ನೆಕ್ಸ್ಟ್ 4ನೇ ಪ್ರಶ್ನೆ, ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ. ಸೊ ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಯಾವುದು ಅಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಕೋಪ, ದುಃಖ, ಹರ್ಷ, ನೃತ್ಯ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನೃತ್ಯ. ಸೊ ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಯಾವುದು ಅಲ್ಲ ಅಂದ್ರೆ ನೃತ್ಯ ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ. ಸೊ ಕೋಪ ಆಗಿರ್ಬೋದು, ದುಃಖ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಇವೆಲ್ಲವೂ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಭಾವನಾತ್ಮಕ ಚಟುವಟಿಕೆಗಳಾಗಿವೆ. ನೆಕ್ಸ್ಟ್ 5ನೇ ಪ್ರಶ್ನೆ, ವ್ಯಕ್ತಿಯ ಜ್ಞಾನಾತ್ಮಕ ಚಟುವಟಿಕೆಗೆ ಉದಾಹರಣೆ. ವ್ಯಕ್ತಿಯ ಜ್ಞಾನಾತ್ಮಕ ಚಟುವಟಿಕೆಗೆ ಉದಾಹರಣೆ. ಆಪ್ಷನ್ಗಳನ್ನು ನೋಡೋದಾದ್ರೆ ವಿವೇಚನೆ ಮತ್ತು ಆಲೋಚನೆ, ಹರ್ಷ ಮತ್ತು ಕೋಪ, ನಡಿಗೆ ಮತ್ತು ನೃತ್ಯ. ಆಪ್ಷನ್ 4 ಮೇಲಿನ ಎಲ್ಲವೂ ಹೌದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವಿವೇಚನೆ ಮತ್ತು ಆಲೋಚನೆ. ವ್ಯಕ್ತಿಯ ಜ್ಞಾನಾತ್ಮಕ ಚಟುವಟಿಕೆಗೆ ಉದಾಹರಣೆ ಯಾವುದು ಅಂದ್ರೆ ವಿವೇಚನೆ ಮತ್ತು ಆಲೋಚನೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಮನೋವಿಜ್ಞಾನದ ಜ್ಞಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವಂತಹ ಶಾಖೆ ಯಾವುದು? ಸೊ ಮನೋವಿಜ್ಞಾನದ ಜ್ಞಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವಂತಹ ಶಾಖೆ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಭಾವನಾತ್ಮಕ ಮನೋವಿಜ್ಞಾನ, ತುಲನಾತ್ಮಕ ಮನೋವಿಜ್ಞಾನ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಶೈಕ್ಷಣಿಕ ಮನೋವಿಜ್ಞಾನ. ಸೊ ಮನೋವಿಜ್ಞಾನದ ಜ್ಞಾನವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವಂತಹ ಶಾಖೆ ಯಾವುದು ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ನೆಕ್ಸ್ಟ್ 7ನೇ ಪ್ರಶ್ನೆ,
ಹುಟ್ಟಿನಿಂದ ಚಟ್ಟದವರೆಗೂ ಜೀವಿಗಳಲ್ಲಾಗುವ ಭೌತಿಕ, ಬೌದ್ಧಿಕ ಹಾಗೂ ಗುಣಾತ್ಮಕ ಬದಲಾವಣೆಗಳನ್ನು ಹಾಗೂ ಇವುಗಳ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ಅಧ್ಯಯನ ಮಾಡುವಂತಹ ಶಾಖೆ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ವಿಕಾಸ ಮನೋವಿಜ್ಞಾನ, ಭೌತಿಕ ಮನೋವಿಜ್ಞಾನ, ಜೀವಿ ಮನೋವಿಜ್ಞಾನ, ಮನೋವಿಜ್ಞಾನ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವಿಕಾಸ ಮನೋವಿಜ್ಞಾನ. ಸೊ ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೂ ಆಗುವಂತಹ ಬೌದ್ಧಿಕ ಬದಲಾವಣೆಯ ಕುರಿತು ಅಧ್ಯಯನ ಮಾಡುವಂತಹ ಶಾಖೆ ಯಾವುದು ಅಂದ್ರೆ ವಿಕಾಸ ಮನೋವಿಜ್ಞಾನ. ನೆಕ್ಸ್ಟ್ 9ನೇ ಪ್ರಶ್ನೆ, ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವಂತಹ ರೀತಿ, ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವಂತಹ ಶಾಖೆ ಯಾವುದು? ಸೊ 9ನೇ ಪ್ರಶ್ನೆ, ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವಂತಹ ರೀತಿ, ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡುವಂತಹ ಶಾಖೆ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಸಾಮಾನ್ಯ ಮನೋವಿಜ್ಞಾನ, ಅಸಾಮಾನ್ಯ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ವರ್ತನಾ ಮನೋವಿಜ್ಞಾನ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸಾಮಾಜಿಕ ಮನೋವಿಜ್ಞಾನ. ಸೊ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವಂತಹ ರೀತಿ, ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡುವಂತಹ ಅಥವಾ ಅಭ್ಯಾಸ ಮಾಡುವಂತಹ ಶಾಖೆ ಯಾವುದು ಅಂದರೆ ಸಾಮಾಜಿಕ ಮನೋವಿಜ್ಞಾನ. ಸೊ ಇವೆಲ್ಲವೂ ಮನೋವಿಜ್ಞಾನದ ವಿಧಗಳಾಗಿವೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮ ಶಿಕ್ಷಣದಲ್ಲಾದಂತಹ ಬದಲಾವಣೆ ಯಾವುದು? ಸೊ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮದಿಂದ ಶಿಕ್ಷಣದಲ್ಲಾದಂತಹ ಬದಲಾವಣೆ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಶಿಕ್ಷಣ ಕೇಂದ್ರಿತ ಶಿಕ್ಷಣ, ಶಿಶು ಕೇಂದ್ರಿತ ಶಿಕ್ಷಣ, ಪಠ್ಯ ಕೇಂದ್ರಿತ ಶಿಕ್ಷಣ ಯಾವುದೂ ಅಲ್ಲ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಶಿಶು ಕೇಂದ್ರಿತ ಶಿಕ್ಷಣ. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಪರಿಣಾಮದಿಂದಾಗಿ ಶಿಕ್ಷಣದಲ್ಲಾದಂತಹ ಬದಲಾವಣೆಗಳಿಗೆ ಶಿಶು ಕೇಂದ್ರಿತ ಶಿಕ್ಷಣ ಎಂದು ಕರೆಯಲಾಗುವುದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ 10 ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು. ಸೊ ಇದರ ಮುಂದುವರೆದ ಭಾಗವನ್ನ ಆದಷ್ಟು ಬೇಗ ತೆಗೆದುಕೊಂಡು ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.